ಇನ್ನು ಬಿಕಾಂ ಪರೀಕ್ಷೆ ಮುಂದೂಡಲು ಹೈಕೋರ್ಟ್ ಆದೇಶ. ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿ ಮೇಲ್ಮನವಿ. ಬಿಕಾಂ ಪರೀಕ್ಷೆಯನ್ನ ಮುಂದೂಡಲು ಹೈಕೋರ್ಟ್ ಏನು ಆದೇಶವನ್ನು ಕೊಟ್ಟಿದೆ. ಏಕಸದಸ್ಯ ಪೀಠದ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ತುರ್ತು ವಿಚಾರಣೆ. ನ್ಯಾಯಮೂರ್ತಿ ಅನು ಶಿವರಾಮನ್, ನ್ಯಾಯಮೂರ್ತಿ ಅರುಣ್ ಪೀಠದಲ್ಲಿ ವಿಚಾರಣೆ. ನಾಳೆಯಿಂದ ನಡೀಬೇಕಾಗಿದ್ದ 1, 3, 5 ಸೆಮಿಸ್ಟರ್, 1ನೇ ಸೆಮಿಸ್ಟರ್ ಹಾಗೆ 3ನೇ 5ನೇ ಸೆಮಿಸ್ಟರ್ ಬಿಕಾಂ ಪರೀಕ್ಷೆಗಳಾಗಬೇಕಾಗಿತ್ತು. CA ಫೌಂಡೇಶನ್ ಪರೀಕ್ಷೆಗೆ ಅಡ್ಡಿ ಅಂತ ಮುಂದೂಡಲಾಗಿತ್ತು. ಪರೀಕ್ಷೆ ಮುಂದೂಡಿದ್ರೆ 50,000 ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಹೀಗಾಗಿ ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆ ನೀಡಲು ಮನವಿ. ಬೆಂಗಳೂರು ವಿವಿಯಿಂದ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಬಂದಿದೆ. ಇದು ಸುಮಾರು ಒಂದು 50,000 ವಿದ್ಯಾರ್ಥಿಗಳೇನೀಗ ಪ್ರಿಪೇರ್ ಆಗಿದ್ದಾರೆ ಎಕ್ಸಾಮ್ಗೆ. ಸೊ ಅವರಿಗೆ ತೊಂದರೆ ಆಗುತ್ತೆ. ಬಿಕಾಂ ಎಕ್ಸಾಮ್ ಬರೆಯೋದಕ್ಕೆ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ಸೊ ಅವರಿಗೆ ತೊಂದರೆ ಆಗುತ್ತೆ. ಸದ್ಯಕ್ಕೆ ಈ CA ಫೌಂಡೇಶನ್ ಎಕ್ಸಾಮ್ ಏನಿದೆ, ಸೊ ಅದಕ್ಕೋಸ್ಕರ ಅದಕ್ಕೆ ಅಡ್ಡಿ ಆಗುತ್ತೆ ಅಂತ ಮುಂದೂಡಲಾಗಿತ್ತು. ಆದರೆ ಈಗ ಬೆಂಗಳೂರು ವಿವಿ ಮೇಲ್ಮನವಿಯನ್ನು ಸಲ್ಲಿಸಿದೆ. ಇದನ್ನು ದಯವಿಟ್ಟು ಈ ಆದೇಶ ಏನಿದೆ ಅದನ್ನು ಹಿಂಪಡಿಬೇಕು ಅಂತ. ಇದಕ್ಕೆ ಕಾರಣ ಸುಮಾರು 50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವಂಥವ್ರು ಇದ್ದಾರೆ. ಬಿಕಾಮ್ನ ಮೊದಲ 3ನೇ ಹಾಗೂ 5ನೇ ಸೆಮಿಸ್ಟರ್. ಬಿಕಾಂ ಪರೀಕ್ಷೆಗಳಿಗೆ ಹೈಕೋರ್ಟ್ ವಿಭಾಗೀಯ ಪೀಠ ಗ್ರೀನ್ ಸಿಗ್ನಲ್. ಪರೀಕ್ಷೆ ಮುಂದೂಡಿಕೆ ಆದೇಶಕ್ಕೆ ವಿಭಾಗೀಯ ಪೀಠದಿಂದ ತಡೆಯಾಜ್ಞೆ. ಬಿಕಾಂ ಪರೀಕ್ಷೆಗಳಿಗೆ ಹೈಕೋರ್ಟ್ ವಿಭಾಗೀಯ ಪೀಠ ಈಗ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಪರೀಕ್ಷೆ ಮುಂದೂಡಿಕೆ ಆದೇಶಕ್ಕೆ ವಿಭಾಗೀಯ ಪೀಠದಿಂದ ತಡೆಯಾಜ್ಞೆ ಬಂದಿದೆ. ಬಿಕಾಂ ಪರೀಕ್ಷೆಗಳಿಗೆ ಏನು ತೊಂದರೆ ಇತ್ತು, ಈಗ ಅಡ್ಡಿ ಇತ್ತು, ಅದಕ್ಕೆ ಈಗ ಕ್ಲಿಯರೆನ್ಸ್ ಸಿಕ್ಕಿದೆ. ನಮ್ಮ ಪ್ರತಿನಿಧಿ ರಮೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ರಮೇಶ್, ಇದೀಗ ಬಿಕಾಂ ಪರೀಕ್ಷೆಗೆ ಇದ್ದಂಥ ಅಡ್ಡಿ ಸದ್ಯಕ್ಕೆ ಏನು ಆದೇಶ ಬಂದಿತ್ತು, ಸದ್ಯಕ್ಕೆ ಕ್ಲಿಯರ್ ಆಗಿದೆಯಾ ಇದು? ಅವಿನಾಶ್, ಹೈಕೋರ್ಟ್ ಏಕಸದಸ್ಯ ಪೀಠ 1, 3, 5ನೇ ಸೆಮಿಸ್ಟರ್ ಪರೀಕ್ಷೆಗಳನ್ನ ಮುಂದೂಡಬೇಕು, ರೀಶೆಡ್ಯೂಲ್ ಮಾಡಬೇಕು ಅಂತ ಹೇಳಿ ಆದೇಶ ಕೊಟ್ಟಿತ್ತು. ಇದಕ್ಕೆ ಕಾರಣ ಏನಂತಂದ್ರೆ CAದು ಫೌಂಡೇಶನ್ ಪರೀಕ್ಷೆ ಮತ್ತೆ ಇಂಟರ್ಮೀಡಿಯೇಟ್ ಪರೀಕ್ಷೆಗಳು ಇವೆ. ಅದೇ ಟೈಮ್ನಲ್ಲಿ ಇದು ನಡೀತಾ ಇರೋದ್ರಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳಿ 5 ಸ್ಟೂಡೆಂಟ್ಸ್ ಅರ್ಜಿ ಸಲ್ಲಿಸಿದ್ರು. ಹೀಗಾಗಿ ಈ ಮಧ್ಯಂತರ ಆದೇಶ ಕೊಟ್ಟಿತ್ತು. ಇದನ್ನು ಪ್ರಶ್ನಿಸಿ ಬೆಂಗಳೂರು ವಿಶ್ವವಿದ್ಯಾಲಯ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿತ್ತು. ಈಗ ವಿಭಾಗೀಯ ಪೀಠ ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆ ಕೊಟ್ಟಿದೆ. ಹೀಗಾಗಿ ಈಗ ಮೊದಲೇನು ಶೆಡ್ಯೂಲ್ ಆಗಿತ್ತು ಅದೇ ಪ್ರಕಾರ ಈಗ ಬಿಕಾಂ ಪರೀಕ್ಷೆಗಳು ನಡೆಯುತ್ತೆ. 5 ಜನ ಸ್ಟೂಡೆಂಟ್ಗೋಸ್ಕರ ಈ ತರ 35,000 ಜನ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನುವಂತ ಕಾರಣ ಕೊಟ್ಟು ಈಗ ಹೈಕೋರ್ಟ್ ವಿಭಾಗೀಯ ಪೀಠ ತಡೆಯಾಜ್ಞೆಯನ್ನು ಕೊಟ್ಟಿದೆ ಏಕಸದಸ್ಯ ಪೀಠದ ಆದೇಶಕ್ಕೆ. ಹೀಗಾಗಿ ಮೊದಲೇನು ಒಂದು ದಿನಾಂಕ ನಿಗದಿ ಮಾಡಿದ್ರು ಅದ್ರ ಪ್ರಕಾರನೇ ಈಗ ಎಲ್ಲ ಪರೀಕ್ಷೆಗಳು ನಡೆಯುತ್ತೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಒಂದು ರೀತಿ ರಿಲೀಫ್ ಸಿಕ್ಕಂತಾಗಿದೆ. ಅವಿನಾಶ್, ಧನ್ಯವಾದ ರಮೇಶ್.